ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಆಫೀಸ್ನ ಮುಂದೆ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣವಾಗಿರೋದು ಸರ್ವರ್ ಸಮಸ್ಯೆ. ಸರ್ವರ್ ಡೌನ್ ನಾಳೆ ಬನ್ನಿ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಇಸಿ ಪತ್ರಗಳಿಗಾಗಿ ಜನರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಅಲೆದು ಸುಸ್ತಾಗ್ತಾ ಇದ್ದಾರೆ ಬೆಂಗಳೂರಿಗರು. ಈ ಕುರಿತಂತೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಒಂದನ್ನು ನಡೆಸಿದೆ. ಜನ ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಗಾಂಧಿ ಬಜಾರ್. ಇಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಲೋನ್ ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಜನ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಇಸಿ ಪಡೆಯೋದು ಈಗ ದೊಡ್ಡ ಮಟ್ಟದ ಸಾಹಸ ಆಗಿಬಿಟ್ಟಿದೆ. ಯಾಕಂದರೆ ಕಳೆದ 10 ರಿಂದ 12 ದಿನಗಳಿಂದಲೂ ಕೂಡ ಇಸಿ ಬರ್ತಾ ಇಲ್ಲ. ಇಸಿ ಸರ್ವರ್ ಡೌನ್ ಆಗಿರುವಂಥ ಹಿನ್ನೆಲೆ ಅಂದರೆ ಕಾವೇರಿ ತಂತ್ರಾಂಶ ಏನಿದೆ ಅದರಲ್ಲಿ ಇಸಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಬಂದು ಈ ರೀತಿಯಾಗಿ ಕ್ಯೂ ನಿಲ್ಲುವಂಥದ್ದು, ಹಾಗೆ ಇಸಿಯನ್ನು ಪಡೆಯೋದಕ್ಕೆ ಪರದಾಡುವಂಥದ್ದು ಇದು ಪ್ರತಿದಿನವೂ ಕೂಡ ಆಗ್ತಾ ಇದೆ. 10ನೇ ತಾರೀಕು ಅಂದರೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ಈ ಖಾತವನ್ನು ಮಾಡಿಸ್ಕೋಬೇಕು ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಸಚಿವರು. ಆದರೆ ಖಾತಾ ಮಾಡಿಸ್ಕೊಳ್ಬೇಕು ಅಂದರೆ ಈ ಖಾತಾವನ್ನು ಇಸಿ ಬೇಕು, ಜೊತೆಗೆ ಬ್ಯಾಂಕ್ ಲೋನನ್ನು ಪಡಿಬೇಕು ಅಂದರೆ ಇಸಿ ಬೇಕು. ಎಲ್ಲದಕ್ಕೂ ಕೂಡ ಅಂದರೆ ರಿಜಿಸ್ಟ್ರೇಷನ್ಗೆ ಇಸಿ ಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ ಇಸಿ ಬೇಕು. ಆಸ್ತಿ ಖಾತೆ ಬದಲಾವಣೆ ಮಾಡೋದು, ಮಾರಾಟ ಮಾಡೋದು, ಅಡಮಾನ ಇಡಬೇಕು, ಇವೆಲ್ಲದಕ್ಕೂ ಕೂಡ ಇಸಿ ಬೇಕು. ಆದರೆ ಪರಿಸ್ಥಿತಿ ಮಾತ್ರ ತುಂಬ ಚಿಂತಾಜನಕವಾಗಿದೆ. ಈ ಕಾವೇರಿ ವೆಬ್ಸೈಟನ್ನು ಈಗ ಗಮನಿಸ್ಬೋದು. ಇಲ್ಲಿ ಈಗ ಅಂದರೆ ಯಾವುದೇ ರೀತಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಸಿಬ್ಬಂದಿಗಳು ಕೂಡ ತುಂಬ ಅಂದರೆ ಬರುವಂಥ ಜನಕ್ಕೆ ಅವರು ಸಬೂಬನ್ನು ಕೊಟ್ಟು ಸಾಕಾಗ್ತಾ ಇದೆ. ಯಾಕಂದರೆ ಈಗ ಗಮನಿಸ್ಬೋದು, ಇದು ಈ ತಂತ್ರಾಂಶ ಅಂದರೆ ಕಾವೇರಿ ತಂತ್ರಾಂಶ ಏನಿದೆ ಅದು ಸರ್ವರ್ ಡೌನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೇ ರೀತಿಯಾಗಿ ಅಂದರೆ ಸ್ಕ್ರೀನು ದಯವಿಟ್ಟು ನಿರೀಕ್ಷಿಸಿ ಇದನ್ನು ಹೊರತುಪಡಿಸಿದರೆ ಇಸಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 12 ದಿನಗಳಿಂದಲೂ ಕೂಡ ಸರ್ವರ್ ಕೈಕೊಟ್ಟಿರೋದ್ರಿಂದ ಜನ ಅಂತೂ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಸರ್ಕಾರ ಎಲ್ಲವನ್ನು ಕೂಡ ಈಗ ಫೆಬ್ರವರಿ 10ರ ಒಳಗಾಗಿ ಅಂದರೆ ಏನು ಈ ಖಾತವನ್ನು ಪಡಿಬೇಕು ಅಂತ ಹೇಳ್ತಾರೆ. ಆದರೆ ಇಸಿನೇ ಇಲ್ಲದೆ ಹೇಗೆ ನಾವು ಈ ಖಾತವನ್ನು ಪಡೆಯೋದು? ನೀವು ಯಾವುದಾದ್ರೂ ರೂಲ್ಸ್ ತಂದಂಥ ಸಂದರ್ಭದಲ್ಲಿ ಸ್ವಲ್ಪ ಟೈಮ್ ಕೊಡಬೇಕು, ಈ ರೀತಿಯಾಗಿ ಡೆಡ್ಲೈನ್ ಕೊಡಬಾರ್ದು ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ ಗಮನಿಸ್ಬೋದು. ಹಲವರು ಈ ಏನು ಇಸಿಯನ್ನು ಪಡೆಯೋದಕ್ಕೆ ಪರದಾಡುವಂಥ ಸುಮಾರು ಒಂದು 10 ರಿಂದ 20 ದಿನಗಳ ಕಾಲ ಅಲ್ಲಾಡ್ತಾ ಇದ್ದಾರೆ. ಆದರೂ ಕೂಡ ಇಸಿ ಸಿಕ್ಕಿರೋದಲ್ಲ. ಈಗ ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ, ಎಷ್ಟು ದಿನಗಳಿಂದ ಬರ್ತಿದ್ರಿ ಇಸಿ ಪಡೆಯೋದಕ್ಕೆ? ಇಸಿ ಪಡೆಯೋದಕ್ಕೆ ನಾವು ಆಗಲೇ ಸುಮಾರು ಒಂದು 20 ದಿವಸ ಆಯಿತು ಅಪ್ಲೈ ಮಾಡ್ತಾನೇ ಇದ್ದೀವಿ. ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಸೊ ಭಾಳ ಕಷ್ಟ ಆಗ್ತಿದೆ ಇಸಿ ಪಡೆಯೋದಕ್ಕೆ. ನಮಗೆ ಈಗಲಾದರೂ ಸಿಗ್ತಾ ಇಲ್ವಾ ಮೇಡಮ್? ಇನ್ನು ಕಷ್ಟಪಟ್ಟು ನಮಗೆ ಇವತ್ತು ಸಿಕ್ಕಿದೆ. ಸೊ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. 20 ದಿನಗಳು ಪರದಾಡಿದ್ದಕ್ಕೆ ಈಗ ಇಸಿ ಸಿಕ್ಕಿದೆ? ಹೌದು, ಖಂಡಿತವಾಗ್ಲೂ 20 ದಿವಸದ ತುಂಬ ಕಷ್ಟಪಟ್ಟಿದ್ದಕ್ಕೆ ನಮ್ಗೆ ಇವತ್ತು ಇಸಿ ಸಿಕ್ಕಿದೆ. ಏನು ಹೇಳ್ತಿದ್ರು ಮೇಡಮ್ ಇಲ್ಲಿ ಬಂದಂಥ ಸಂದರ್ಭದಲ್ಲಿ? ಯಾಕೆ ತಡ ಆಗ್ತಿದೆ? ಏನು ಹೇಳ್ತಿದ್ರು ಇಲ್ಲಿ ಸಿಬ್ಬಂದಿಗಳು? ಏನು ಹೇಳ್ತಾರೆ ಅಂದರೆ ಸರ್ವರ್ ಡೌನ್ ಅನ್ನೋದು ಸರ್ವೇ ಸಾಮಾನ್ಯ. ಅಲ್ಲಿ ಹೋದರೆ ಎಲ್ಲ ಕಡೆ ಸರ್ವರ್ ಡೌನ್ ಆಗಿದೆ. ಸೊ ಸರ್ವರ್ ಅಪ್ ಆಗಬೇಕು, ಆವಾಗಲೇ ನಾವು ನಿಮ್ಗೆ ಇಸಿ ತೆಕ್ಕೊಡೋಕ್ಕಾಗೋದು ಅನ್ನೋದು. ಭಾಳ ಕಷ್ಟಪಟ್ಟು ಇಸಿ ತೊಗೊಂಡಿದ್ದೀವಿ. ಓಕೆ, ಇದು ಅಂದರೆ 20 ದಿನಗಳ ಪರದಾಟದ ನಂತರ ಇವ್ರಿಗೆ ಇಸಿ ಸಿಕ್ಕಿದೆ. ಆದರೆ ಹಲವರಿಗೆ ಇಸಿ ಪಡೆಯೋದು ಸಾಧ್ಯ ಆಗ್ತಾ ಇಲ್ಲ. 20 ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಸರ್ವರ್ ಡೌನ್ ಆಗ್ತಾ ಇದೆ. ಇದರಿಂದಾಗಿ ಸಮಸ್ಯೆಗಳಾಗ್ತಿದೆ. ಕೂಡಲೇ ಈ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈ ಸರ್ವರ್ ಡೌನ್ ಏನಿದೆ, ಇದಕ್ಕೆ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಕೂಡಲೇ ಸರ್ಕಾರ ಮಾಡಬೇಕು, ಕಂದಾಯ ಇಲಾಖೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಜಯನಗರದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲೂ ಕೂಡ ಇದೇ ಕಥೆ. ಒಂದು ರಿಯಾಲಿಟಿ ಚೆಕ್ ನಡೆಸಿದ್ವಿ, ಬನ್ನಿ ನೋಡ್ಕೊಂಡು ಬರೋಣ. ನಾವೀಗ ಜಯನಗರದಲ್ಲಿರುವಂಥ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಜಯನಗರದ ಉಪನೋಂದಣಾ ಅಧಿಕಾರಿಗಳ ಕಚೇರಿ. ಈ ಕಚೇರಿಯಲ್ಲೂ ಸಹ ಸರ್ವರಿನ ಸಮಸ್ಯೆ ಕಾಡ್ತಿದೆ. ಬರೀ ಇದಂತಲ್ಲ, ಎಲ್ಲ ಕಡೆ ಇಡೀ ರಾಜ್ಯದಲ್ಲೇ ಸರ್ವರಿನ ಸಮಸ್ಯೆ ಕಾಡ್ತಿರೋದ್ರಿಂದ ಇನ್ನು ಕಾವೇರಿ ತಂತ್ರಾಂಶದ ಮೂಲಕ ಇಸಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಜನವರಿ 12ನೇ ತಾರೀಕಿಂದ ಈ ಸಮಸ್ಯೆ ಶುರುವಾಗಿರೋದು. ಈಗಾಗಲೇ ಜನವರಿ ತಿಂಗಳು ಮುಗಿತಾ ಬರ್ತಿದೆ. ಫೆಬ್ರವರಿ 10ನೇ ತಾರೀಕು ಒಳಗಡೆ ಈ ಖಾತಾನ ಮಾಡಿಸ್ಕೊಳ್ಳೇಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಈ ಖಾತಾ ಮಾಡಿಸ್ಬೇಕಾದ್ರೆ ಇಸಿ ಬೇಕೇ ಬೇಕು. ಮತ್ತು ಇಲ್ಲಿ ನೋಡ್ತಿದ್ದೀರಾ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಬಂದವ್ರಿಗೂ ಇಸಿ ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಕೂಡ ಆಗಲ್ಲ, ಸರ್ವರ್ ಬ್ಯುಸಿ ಅನ್ನುವಂಥ ಮಾತುಗಳನ್ನ ಮಾತ್ರ ಕೇಳ್ತಿದ್ದಾರೆ. ಮತ್ತೊಂದು ಅಂದರೆ ಋಣಭಾರ ಪ್ರಮಾಣ ಪತ್ರನ ನೀಡುವಂಥದ್ದು, ಅಂದರೆ ಅಲ್ಲಿ ಅಪ್ರೂವಲ್ ಕೊಡಬೇಕು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ
ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಇಲ್ಲಿನ ಅಧಿಕಾರಿಗಳು ಚೆಕ್ ಮಾಡಿ ಅದನ್ನು ಅಪ್ರೂವಲ್ ಕೊಡ್ತಾರೆ. ನಿಮ್ಮ ಋಣಭಾರ ಪ್ರಮಾಣ ಪತ್ರ ಮತ್ತು ನಕಲು ಪ್ರತಿಗಳ ವಿಭಾಗ ಇಲ್ಲಿ ಅದಕ್ಕೆ ಅಪ್ರೂವಲ್ ಕೊಡುವಂಥ ಕೆಲಸ ಆಗುತ್ತೆ. ಅಂದರೆ ಏನು ಗೆ ಒಂದು ಕಾವೇರಿ ತಂತ್ರಾಂಶ ಇದೆ, ಆ ತಂತ್ರಾಂಶ ವರ್ಕ್ ಆಗ್ತದೆ. ಮೇಡಮ್ ಈಗ ಎಲ್ಲರೂ ರೆಗ್ಯುಲರಾಗಿ ಸಿಗ್ತಿದೆಯಾ ಮೇಡಮ್, ಅಥವಾ ಅಪ್ರೂವಲ್ ಆಗ್ತಿದೆ? ಇಲ್ಲ ಸರ್, ಅಪ್ರೂವಲ್ ಆಗ್ತಾ ಇಲ್ಲ. ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಎಷ್ಟು ದಿನ ಆಯಿತು ಮೇಡಮ್ ಸರ್ವರ್ ಪ್ರಾಬ್ಲಮ್ ಆಗಿ? 10th ಪ್ರಾಬ್ಲಮ್ ಇರೋದು ಸರ್. ಅಂದರೆ ಜನ ಏನು ಹೇಳ್ತಿದ್ದಾರೆ, ಈ ಖಾತಾ ಮಾಡಿಸ್ಬೇಕು ಅಥವಾ ಲೋನ್ ತಗೋಬೇಕು? ಕಷ್ಟ ಆಗ್ತಾ ಇದೆ ಜನಕ್ಕೆ, ಪರಿಹಾರ. ಪೀಣ್ಯ ಸಬ್ ರಿಜಿಸ್ಟರ್ ಆಫೀಸ್ನಲ್ಲೂ ಕೂಡ ಅದೇ ಹರಾಗು ಅದೇ ಹಾಡ ಆಗಾಗಿದೆ. ಅಲ್ಲೂ ಕೂಡ ಜನರು ತಮ್ಮ ಸಮಸ್ಯೆಯನ್ನು ತೋಡ್ಕೊಳ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಇ.ಸಿಯನ್ನು ಪಡೆಯೋದಕ್ಕೂ ಕೂಡ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಪೀಣ್ಯ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಇಲ್ಲೂ ಕೂಡ ಆ ಪ್ರಾಬ್ಲಮ್ ಮುಂದುವರ್ತಿದೆ. ಲಾಸ್ಟ್ 10 ಡೇಸಿಂದ ಈ ಸಮಸ್ಯೆ ಆಗ್ತಾ ಇದೆ. ಬಂದಂಥವರು ಕಾದು ಸುಸ್ತಾಗಿ ಹೋಗ್ತಾ ಇದ್ದಾರೆ. ಕಳೆದ 10 ದಿನಗಳಿಂದಲೂ ಕೂಡ ಈ ಸಮಸ್ಯೆ ಹಿನ್ನೆಲೆಯಲ್ಲಿ ಬಂದಂಥವರಿಗೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಅದೇ ವಿಚಾರವನ್ನು ಹೇಳಿ ಕಳಿಸ್ತಾ ಇದ್ದಾರೆ. ಸರ್ವರ್ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಸ್ಲೋ ಡೌನ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಂದಂಥವ್ರು ಸ್ವಲ್ಪ ಹೊತ್ತು ಕಾಯ್ತಾರೆ, ಕಾದು ಸಿಗ್ಬೋದೇನೋ ಅನ್ನುವಂಥ ಕಾರಣಕ್ಕಾಗಿ ವೆಯ್ಟ್ ಮಾಡಿದ್ರು ಕೂಡ ಸಂಜೆ ಆದರೂ ಸಿಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಬಂದಂಥವ್ರು ಸಿಗದೇ ಇರುವಂಥ ನೋಡಿ, ಒಳಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ಅವರಿಗೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಈ ಖಾತಾ, ಆಸ್ತಿ ಖಾತಾ ಬದಲಾವಣೆ, ಮಾರಾಟ, ಅಡಮಾನ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಪರದಾಡ್ತಾ ಇದ್ದಾರೆ. ಫೆಬ್ರವರಿ 10 ಒಳಗೆ ಎಲ್ಲ ಖಾತೆಗಳನ್ನು ಈ ಖಾತೆ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇ.ಸಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಂದರೆ ಅದು ಸರ್ವರ್ ಡೌನ್ ಅನ್ನೋಂಥ ತೋರಿಸ್ತಾ ಇರುವಂಥ ಕಾರಣಕ್ಕಾಗಿ ಜನ ಏನು ಮಾಡೋದು ಅಂತ ಗೊತ್ತಾಗದೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಯಾವಾಗ ಇದು ಸರಿ ಹೋಗುತ್ತೆ, ಯಾವಾಗ ನಾವು ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತೀವೋ ಅನ್ನುವಂತಹ ಗೊಂದಲದಲ್ಲೇ ಜನ ಕೂಡ ಅದರ ಮಾಲೀಕರು ಏನಿರ್ತಾರೆ ಅವರು ಕೂಡ ಇದಾಗ್ತಾ ಇದ್ದಾರೆ. ಇವತ್ತಿಗೆ ಸರಿಯಾಗಿ 12ನೇ ದಿನ ಆದರೂ ಕೂಡ ಸರ್ವರ್ ಸರಿಯಾಗದ ಹಿನ್ನೆಲೆಯಲ್ಲಿ ಬಂದಂತಹ ಜನ ಬೇಕಾದಂತಹ ಮಾಹಿತಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗದೆ ಬರೀ ಕೈಯಲ್ಲಿ ವಾಪಸ್ ಆಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಚಾಮರಾಜಪೇಟೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಮಾದೇಶ್ ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲೂ ಕೂಡ ಇ.ಸಿ ಪಡೆಯೋದು ತುಂಬ ಕಷ್ಟ ಆಗಿದೆ. ಇಲ್ಲೂ ಸಹ ಏನು ಚಾಮರಾಜಪೇಟೆಯಲ್ಲಿದ್ದೀನಿ, ಚಾಮರಾಜಪೇಟೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲೂ ಕೂಡ ಇ.ಸಿ ಪಡೆಯುವಂಥದ್ದು ತುಂಬ ಕಷ್ಟದ ಕೆಲಸ ಆಗಿದೆ. ಯಾಕಂದರೆ 12 ದಿನಗಳಿಂದಲೂ ಕೂಡ ಸರ್ವರ್ ಡೌನ್ ಆಗಿರುವಂಥದ್ದು. ಅದು ಇಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಇ.ಸಿ ಪಡೆಯೋದಕ್ಕೆ ಅಂದರೆ ಇಲ್ಲೇನಂದರೆ ಆಗೊಂದು ಈಗೊಂದು ಇ.ಸಿಗಳು ಅಕ್ಸೆಪ್ಟ್ ಆಗ್ತಿದ್ದಾವೆ, ಅಪ್ರೂವ್ ಆಗ್ತಿದ್ದಾವೆ, ಮತ್ತು ಅಪ್ಲೈ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಇರುವಂಥದ್ದು. ಸಿಸ್ಟಮ್ಗಳನ್ನು ಕೂಡ ಗಮನಿಸ್ಬೋದು. ಇ.ಸಿ ಪಡೆಯುವಂಥದ್ದು ಅಂದರೆ ಬೆಳಗಿನಿಂದಲೂ ಕೂಡ ಕಳೆದ 12 ದಿನಗಳಿಂದಲೂ ಕೂಡ ಇ.ಸಿ ಪಡೆಯೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ಈ ಕಾವೇರಿ ಆನ್ಲೈನ್ ಸರ್ವಿಸ್ ಏನಿದೆ ಇದರಲ್ಲಿ ವೆಬ್ಸೈಟಲ್ಲಿ ವರ್ಕ್ ಆಗ್ತಾ ಇದೆ. ಇದು ಸರ್ವರ್ ಕೂಡ ಸಿಗ್ತಾ ಇದೆ. ಅದರಿಂದಾಗಿ ಹಲವು ಇ.ಸಿಗಳನ್ನು ನಾವು ಇಶ್ಯೂ ಮಾಡಿದ್ದೀವಿ, ಅಪ್ರೂವ್ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಅಂದರೆ 12 ದಿನಗಳಿಂದ ಇದ್ದಂಥ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋ ಥರದ ಪರಿಸ್ಥಿತಿ ಇಲ್ಲಿ ಅಂದರೆ ಚಾಮರಾಜಪೇಟೆಯ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಂಡು ಬರ್ತಾ ಇರುವಂಥದ್ದು. ಆದರೆ ಆ ಫಾಸ್ಟ್ ಏನಿದೆ ಅಂದರೆ ತುಂಬ ಬೇಗನೆ ಕ್ವಿಕ್ಕಾಗಿ ಕೆಲಸ ಏನಾಗಬೇಕು ಅದು ಆಗ್ತಾ ಇಲ್ಲ, ಇ.ಸಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸರಿಯಾಗಿ. ಅದು ಇನ್ನೂ ಕೂಡ ಸಂಪೂರ್ಣ ಏನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ತುಂಬ ಬೇಗನೆ ಇ.ಸಿ ಸಿಕ್ಕಂಥ ಸಂದರ್ಭದಲ್ಲಿ ಏನೋ 10ನೇ ತಾರೀಕು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಈ ಖಾತವನ್ನು ಪಡೆಯೋದಕ್ಕೆ. ಅದಕ್ಕೆ ಸಮಸ್ಯೆ ಆಗೋದಿಲ್ಲ. ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಈ ಸರ್ವರ್ ಡೌನ್ ಆಗ್ತಾ ಇರುವಂಥದ್ದು, ಸರ್ವರ್ ಸಮಸ್ಯೆ ಆಗ್ತಾ ಇರುವಂಥದ್ದನ್ನು ಕೂಡಲೇ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಕೆಲಸ ಮಾಡಬೇಕು. ಮಾಡಿದ ನಂತರ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಜಯನಗರ, ಪೀಣ್ಯ ಜೊತೆಗೆ ಚಾಮರಾಜಪೇಟೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಯಶವಂತಪುರದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲೂ ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಮ್ಮ ಪ್ರತಿನಿಧಿ ರಾಘು ಜನರು ಯಾವ ರೀತಿ ಪರದಾಟ ನಡೆಸ್ತಿದ್ದಾರೆ ಅಂತ ಹೇಳಿ ವಿವರಿಸುವಂತಹ ಕೆಲಸ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಅದೇ ನಾನೀಗ ಯಶವಂತಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಇಲ್ಲೂ ಕೂಡ ಅದರ ಪ್ರಾಬ್ಲಮ್ ಮುಂದುವರಿತಾ ಇದೆ. ಇ.ಸಿ ಪ್ರಾಬ್ಲಮ್ನಿಂದಾಗಿ ಬಂದಂಥವರು ಕಾದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನಿತ್ಯ ಸಾಮಾನ್ಯವಾಗಿ ಇಲ್ಲಿ ಒಂದು 15-20 ಈ ರೀತಿಯಾಗಿ ಇ.ಸಿಗಳ ಕ್ಲಿಯರೆನ್ಸನ್ನು ಮಾಡಲಾಗ್ತಾ ಇತ್ತು. ಬಟ್ ಆದರೆ ಕಳೆದ 12-13 ದಿನಗಳಿಂದ ಸರ್ವರ್ ಪ್ರಾಬ್ಲಮ್ ಆಗಿರುವಂಥ ಕಾರಣಕ್ಕಾಗಿ ಸದ್ಯ ಇಲ್ಲೂ ಕೂಡ ಒಂದು 150-200ರಷ್ಟು
ಇ ಸಿ ಬ್ಯಾಲೆನ್ಸ್ ಇರುವಂಥ ಕಾರಣಕ್ಕಾಗಿ ಬಂದಂಥವ್ರು ದಿನ ಬರ್ತಾರೆ, ಕೇಳ್ಕೊಳ್ತಾರೆ, ಆಗ್ತಾ ಇದೆ ಸರ್ ಅಂತ ಕೇಳಿ ಆಗಲ್ಲ, ಸರ್ವರ್ ಇಲ್ಲ ಅನ್ನೋವಂಥದ್ದನ್ನು ಕೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಕುಳಿತು ಕಾಯುವಂಥದ್ದು ಕೂಡ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಈ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಪರದಾಟ ಮುಂದುವರಿತಾ ಇದೆ. ಫೆಬ್ರವರಿ 10 ಒಳಗೆ ಎಲ್ಲ ಖಾತೆಗಳನ್ನು ಈ ಖಾತಾ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಸೂಚನೆ ಇದೆ. ಬಟ್ ಒಂದು ಕಡೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಯಾವ ರೀತಿಯಲ್ಲಿ ಕೊಟ್ಟಿರುವಂಥ ಡೆಡ್ಲೈನ್ ಒಳಗಾಗಿ ಇವೆಲ್ಲವನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನ, ಜೊತೆಗೆ ಜನಕ್ಕೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಕಳೆದ 12-13 ದಿನ ಆದರೂ ಕೂಡ ಸರ್ಕಾರ ಈ ಸಂಬಂಧಪಟ್ಟಂತೆ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸ್ತಾ ಇರುವಂಥದ್ದು ನಿಜಕ್ಕೂ ಭಾಳ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ತಾ ಇದೆ. ಸಾವಿರ ಸಂಖ್ಯೆಗಳಲ್ಲಿ ಇ ಸಿ ಬ್ಯಾಲೆನ್ಸ್ ಉಳ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ಒಂದೇ ಬಾರಿಗೆ ಸಿಬ್ಬಂದಿ ಮೇಲೂ ಕೂಡ ಅದು ಪ್ರೆಷರ್ ಜಾಸ್ತಿ ಆಗುತ್ತೆ. ಜೊತೆಗೆ ಮತ್ತೆ ಸರ್ವರ್ ಓಪನ್ ಆದರೂ ಕೂಡ ಅದ್ರ ಮೇಲೂ ಕೂಡ ಸಾಕಷ್ಟು ಪ್ರೆಷರ್ ಬೀಳುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ಇದರ ಸರಿಪಡಿಸುವಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳಿದೆ. ಬಟ್ ಆದರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಮಾಡುವಂಥದ್ದು ಸರಿಪಡಿಸುವಂಥ ನಿಟ್ಟಿನಲ್ಲಿ ಆಗಿಲ್ಲ. ಯಾಕಂದರೆ 12 ದಿನ ಆದರೂ ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಎಷ್ಟು ಮಟ್ಟಿಗೆ ಇಲಾಖೆ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು. ಕೂಡಲೇ ಇದನ್ನು ಸರಿಪಡಿಸುವಂಥ ವ್ಯವಸ್ಥೆಗಳಾಗಲಿಲ್ಲ ಅಂತ ಹೇಳಿದ್ರೆ ಜನರ ಕಾಯುವಿಕೆ ಜೊತೆಗೆ ಅವರ ಸಮಯ ವ್ಯರ್ಥದ ಜೊತೆಗೆ ಸಂಕಷ್ಟಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಶಾಂತಿನಗರದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ಜನ ಅಲೆದಾಡಿ ಸುಸ್ತಾಗ್ತಾ ಇದ್ದಾರೆ, ಸಾಕಾಗ್ತಾ ಇದ್ದಾರೆ. ಜನರ ಪರಿಸ್ಥಿತಿ ಹೇಗಿದೆ, ಜನ ಏನು ಹೇಳ್ತಿದ್ದಾರೆ ಅಂಥೇಳಿ ನಮ್ಮ ಪ್ರತಿನಿಧಿ ಮಾರುತಿ ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರ ಆಸ್ತಿಗಳಿಗೆ ಈ ಖಾತಾ ಮಾಡಿಸೋದಕ್ಕೆ ಹೇಳಿದೆ. ಈ ಖಾತಾ ಮಾಡಿಸೋಕೆ ಬರೋದಕ್ಕಿಂತ ಮುಂಚೆ ಇ ಸಿ ಇರಲೇಬೇಕು. ಇ ಸಿ ಮಾಡಿಸೋಕೆ ಬರೋರಿಗೆ ಒಂದು ಬಿಗ್ ಶಾಕ್ ಆದಿದೆ. ಅದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿದ್ದೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ನಾನು ಶಾಂತಿನಗರದ ಉಪ ನೋಂದಣಾಧಿಕಾರಿ ಕಚೇರಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಬಂದಿದ್ದೀನಿ. ಇಲ್ಲೂ ಸಹ ಸರ್ವರ್ ಪ್ರಾಬ್ಲಮ್, ಅಂದರೆ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಸರ್ವರ್ ಪ್ರಾಬ್ಲಮ್ ಆಗಿದೆ. ಸರ್ವರ್ ಪ್ರಾಬ್ಲಮಿಂದ ಕಳೆದ 10-12 ದಿವಸದಿಂದ, ಅಂದರೆ ಜನವರಿ 14ನೇ ತಾರೀಕಿಂದನೂ ಇ ಸಿಗೆ ಅಪ್ಲೈ ಮಾಡಬೇಕಾದ್ರೆ ಇ ಸಿ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಕಾವೇರಿ ತಂತ್ರಾಂಶದಲ್ಲಿ ಇ ಸಿಗೆ ಅಪ್ಲೈ ಮಾಡ್ಕೋಬೇಕು, ಕ್ಲಿಯರೆನ್ಸ್ ಮಾಡ್ಕೋಬೇಕು. ಆ ಇ ಸಿನ ಅಪ್ಲೈ ಮಾಡೋಕ್ಕೆ ಬಂದವರಿಗೆ ಆಗ್ತಿಲ್ಲ, ಕ್ಲಿಯರೆನ್ಸ್ ಸಿಗ್ತಿಲ್ಲ. ಈ ಬಗ್ಗೆ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ನೋಡ್ತಿದ್ದಾರೆ, ಇಲ್ಲಿ ಋಣಭಾರ ಪ್ರಮಾಣ ಪತ್ರ ಅಂತ ಏನೋ ಇದಿದೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಳಭಾಗದಲ್ಲೂ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ನೋಡ್ತಿದ್ದೀರಾ, ಕೆಲವರು ಬಂದು ಇ ಸಿನ ವಿಚಾರಿಸ್ತಿದ್ದಾರೆ. ಅಧಿಕಾರಿಗಳು ಸರ್ವರ್ ಬ್ಯುಸಿ ಇದೆ ಅಂತ ಮಾಹಿತಿನ ಕೊಡ್ತಿದ್ದಾರೆ. ಸರ್, ಇ ಸಿ ಮಾಡ್ಸೋಕೆ ಬಂದಿರೋದಾ ಸರ್, ಕ್ಲಿಯರೆನ್ಸ್ ಕೇಳೋಕ್ಕೆ? ಇ ಸಿ ಮಾಡ್ಸೋಕೆ ಬಂದಿದ್ದೇವೆ. ಆಲ್ಮೋಸ್ಟ್ 10 ಡೇಸಿಂದ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಇ ಸಿ ಸರ್ವರ್ ಇಲ್ಲ ಅಂತಿದ್ದಾರೆ. ಜನ ಏನು ಹೇಳ್ತಿದ್ದಾರೆ? ನಿಮ್ಮ ಮೇಲೆ ಏನಾದ್ರು ಆಕ್ರೋಶ ವ್ಯಕ್ತಪಡಿಸ್ತಾರ, ನಾವು ಈ ಖಾತಾ ಮಾಡಿಸ್ಬೇಕು, ಇ ಸಿ ಸಿಗಿಲ್ಲ ಹೇಳ್ತಿದ್ದಾರೆ. ಬಟ್ ಇವಾಗ ನಮ್ಗೇನು ಗೊತ್ತಾ, ಸರ್ವರ್ ನಾವು ಮೇಂಟೈನ್ ಮಾಡೋದಿಲ್ವಲ್ಲ, ಮೇಂಟೈನ್ ಮಾಡೋರು ರೆಸ್ಪಾನ್ಸಿಬಲ್ ಇರ್ತಾರೆ. ಅಂದರೆ ಇ ಸಿ ಮಾಡ್ಸೋಕೆ ಬರ್ತಿರೋದು ಪ್ರಮುಖವಾಗಿ ಇ ಸಿ ಬೇಕಾಗಿರೋದು ಎಲ್ಲೆಲ್ಲಿ ಅಂದರೆ, ಈಗೇನು ಈ ಖಾತಾ ಮಾಡಿಸ್ಬೇಕು, ಈ ಖಾತಾಗೆ ಇ ಸಿ ಬೇಕೇ ಬೇಕಾಗತ್ತೆ. ಈ ಖಾತಾ ಮಾಡಿಸೋದಕ್ಕೂ ಆಗ್ತಿಲ್ಲ. ಫೆಬ್ರವರಿ 10ನೇ ತಾರೀಕು ಅದು ಡೆಡ್ಲೈನ್ ಕೊಟ್ಟಿದ್ದಾರೆ. ಜೊತೆಗೆ ಯಾರೇ ಆಸ್ತಿ ಮಾರಾಟ ಮಾಡಬೇಕು ಅಥವಾ ಲೀಗಲ್ ಒಪಿನಿಯನ್ ತೊಗೋಬೇಕಾದ್ರೆ ಇ ಸಿ ಬೇಕು. 2004ರ ನಂತರದಲ್ಲಿ ಏನು ರಿಜಿಸ್ಟರ್ ಆಗಿರುತ್ತೆ ಆ ಜಾಗಗಳಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದಕ್ಕೆಲ್ಲ ಡಿಜಿಟಲ್ ಇ ಸಿ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಮ್ಯಾನ್ಯುವಲಿ ಇರುತ್ತೆ. ಆದರೆ ಇ ಸಿ ಅಪ್ಡೇಟ್ ಮಾಡದೇ ಇರೋ ಕಾರಣಕ್ಕೆ ಈಗ ಈ ಖಾತಾ ಮಾಡಿಸೋದಕ್ಕೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ವರ್ ಸಮಸ್ಯೆಯಿಂದ ಪ್ರತಿನಿತ್ಯ ಬೆಂಗಳೂರಿಗರು ಆಫೀಸು ಕಚೇರಿಗೆ ಅಲ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಅದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು.